ಹಲೋ ಗೈಸ್, ಎಲ್ಲರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ಗೈಸ್, ಎಷ್ಟು ಲಿಸ್ಟ್ ಬಿಡ್ತಾರೆ. ಜೆ ಡಿ ಎಸ್ದು ಪೋಸ್ಟು 8 ಲಿಸ್ಟ್ ಬಿಡ್ತಾರ, 7 ಲಿಸ್ಟ್ ಬಿಡ್ತಾರ, 9 ಲಿಸ್ಟ್ ಬಿಡ್ತಾರ, ಕೊನೆಯದಾಗಿ 10 ಲಿಸ್ಟ್ ಬಿಡ್ತಾರ ಅಂತ ನೋಡೋಣ. ನಿಮ್ಮದು ಎಷ್ಟು ಲಿಸ್ಟ್ ಬಿಡ್ತಾರೆ ಮತ್ತು ನಿಮ್ಮದು ಸೇಫ್ ಸ್ಕೋರ್ ಎಷ್ಟು ಇರಬೇಕು ಅಂತ ಹೇಳಿದ್ದೀವಿ. ಆಲ್ರೆಡಿ ನಿಮಗೆ ಹೇಳಿದ್ದೀವಿ ಎಷ್ಟು ಸೇಫ್ ಸ್ಕೋರ್ ಇರಬೇಕು ಅಂತೇಳಿ. ನೋಡ್ಬೋದು ಫಸ್ಟ್ ಲಿಸ್ಟಲ್ಲಿ ನಿಮ್ಮದು 97 ಪ್ಲಸ್ಸೇ ನಿಂತಿದೆ. ಅದಕ್ಕಿಂತ ಜಾಸ್ತಿ ನಿಂತಿಲ್ಲ, ಅದಕ್ಕೆ ಕಮ್ಮಿನೂ ನಿಂತಿಲ್ಲ, 97 ಪ್ಲಸ್ ನಿಂತಿದೆ. ಹಾಗಾಗಿ ನಿಮ್ಮದು ಸೆಕೆಂಡ್ ಲಿಸ್ಟ್ ಎಷ್ಟು ಸೇಫ್ ಸ್ಕೋರು ಅಂತ ಹೇಳ್ತೀನಿ. ಕೊನೆಯವರೆಗೂ ವಿಡಿಯೋನ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಡ್ರೆ ವಿಡಿಯೋ ನಿಮಗೆ ಮಿಸ್ ಆಗಿಬಿಡ್ತದೆ, ಇನ್ಫಾರ್ಮೇಷನ್ ಮಿಸ್ ಆಗ್ತದೆ, ಮತ್ತು ಅದನ್ನೇ ಕಮೆಂಟ್ ಮಾಡಿಬಿಡ್ತೀರಾ. ನೋಡಿ ಗೈಸ್, ಈಗ ಎಷ್ಟು ಬರ್ತವೆ ಅಂತಂದರೆ ಫಸ್ಟ್ ಹೇಳಬೇಕಂದ್ರೆ ನಿಮಗೆ ಅದರ ಪ್ರೂಫ್ ಹೇಳಬೇಕಂದ್ರೆ ಎಷ್ಟಿದ್ದು ಪೋಸ್ಟು 1028 ಪೋಸ್ಟ್ ಇದ್ದು. ಅದರಲ್ಲಿ ಈ ಲಿಸ್ಟಲ್ಲಿ ಈ ಫಸ್ಟ್ ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಿದೆಯಲ್ಲ, ಈ ಫಸ್ಟ್ ಲಿಸ್ಟಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತಂದರೆ ಟೋಟಲಾಗಿ 1000 ಜನ ಸೆಲೆಕ್ಟ್ ಆಗಿದ್ದಾರೆ. ಓಕೆ, 1020 ಜನ ಸೆಲೆಕ್ಟ್ ಆಗಿದ್ದಾರೆ. ನೋಡ್ಕೋಬೋದು ನೀವು ಇಲ್ಲಿ 1020 ಜನ ಸೆಲೆಕ್ಟ್ ಆಗಿದ್ದಾರೆ. ಕಾಣ್ತಿದೆಯಲ್ಲ ನಿಮಗಿಲ್ಲಿ, ಈಗ 1020 ಜನ ಸೆಲೆಕ್ಟ್ ಆಗಿದ್ದಾರೆ. ಕೊನೆಯದಾಗಿ ಕಾಣ್ತಿದೆ ನೋಡಿ. ಟೋಟಲ್ ಪೋಸ್ಟ್ ಇರೋದೆಷ್ಟು 1028. ಹಾಗಿದ್ರೆ ಎಷ್ಟು ಜನ ಉಳಿದ್ರು? ಇನ್ನು 8 ಜನ ಉಳಿದ್ರು. ಆ 8 ಜನರಿಗೋಸ್ಕರ ಈ ಸೆಕೆಂಡ್ ಲಿಸ್ಟ್ ಬಿಡ್ಬೇಕು ತಾನೆ? ಎಸ್, ಬಿಡ್ತಾರೆ. ಆ 8 ಜನಕ್ಕೋಸ್ಕರ ಅಷ್ಟೇ ಬಿಡೋದಿಲ್ಲ. ಇದರಲ್ಲಿ 1020 ಜನರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನು ಮತ್ತು ಅದು ಇದು ಸಂಬಂಧಪಟ್ಟಂತೆ ಮತ್ತು ಮೆಡಿಕಲ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು ಒಂದು ಸ್ವಲ್ಪ ಏನಾದರೂ ಇರಲಿಲ್ಲಪ್ಪ ಅಂತಂದರೂ ರಿಜೆಕ್ಟ್ ಮಾಡಿಬಿಡ್ತಾರೆ. ಆ ರಿಜೆಕ್ಟ್ ಮಾಡಿದಂಥ ಕ್ಯಾಂಡಿಡೇಟ್ಗಳನ್ನ ಬಿಟ್ಟು ಈಗ ಯಾರು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದಿರ್ತಾರಲ್ಲ ಅವ್ರನ್ನ ಇಟ್ಕೋತಾರೆ. ಮಿನಿಮಮ್ ಇಲ್ಲ ಅಂತಂದ್ರೂ ಸೇಫ್ ಸ್ಕೋರ್ ನಿಮ್ದು ಎಷ್ಟು ಇರಬೇಕಂದ್ರೆ 92 ಪ್ಲಸ್ ಇರಬೇಕು. 92 ಪ್ಲಸ್ ಇತ್ತಪ್ಪ ಅಂತಂದರೆ ನೀವು ಸೆಕೆಂಡ್ ಲಿಸ್ಟ್ ಅಥವಾ ಥರ್ಡ್ ಲಿಸ್ಟ್ಗೆ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ನೋಡಿ, ಸೆಕೆಂಡ್ ಲಿಸ್ಟ್ ನಿಮ್ಮದು ಯಾವಾಗ ಬರ್ತದೆ ಅಂತಂದರೆ ನಿಮ್ಮದು ಇದು ಮಾರ್ಚು, ಮತ್ತು ಡೇಟ್ ಎಷ್ಟು 22 ಮಾರ್ಚ್ 23ಕ್ಕೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕು. ಯಾರ್ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ 23 ಒಳಗಾಗಿ. ಅದಾದ ನಂತರ ನಿಮ್ಮದು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮ್ಮದು ಸೆಕೆಂಡ್ ಲಿಸ್ಟ್ ಅಥವಾ ಥರ್ಡ್ ಲಿಸ್ಟು ಎರಡೂ ಕೂಡ ಬರುವಂಥ ಚಾನ್ಸಸ್ ಇದೆ. ಹಾಗಿದ್ರೆ ಎಷ್ಟು ಲಿಸ್ಟ್ಗಳನ್ನ ಬಿಡ್ತಾರೆ ಅಂತ ನೋಡಿದಾಗ ಈ 1020ರಲ್ಲಿ 50% ಜನ ಸೆಲೆಕ್ಟ್ ಆದ್ರಂದರೆ 510 ಜನ ಆಗ್ತಾರೆ. 510 ಜನರಲ್ಲಿ ಸೆಲೆಕ್ಟ್ ಆಗಿ ಇನ್ನು 510 ಪೋಸ್ಟ್ಗಳು ಖಾಲಿ ಉಳಿತವೆ. 510 ಅಲ್ಲ, 500 ಪ್ಲಸ್ ಜಾಸ್ತಿನೇ ಉಳಿತವೆ ಪೋಸ್ಟ್ಗಳು. ಆಮೇಲೆ ಇವುಗಳನ್ನ ಭರ್ತಿ ಮಾಡ್ಕೋಬೇಕು ಅಂತಂದರೆ ಲಿಸ್ಟ್ಗಳನ್ನ ಬಿಡಲೇಬೇಕು. ಎಷ್ಟು ಲಿಸ್ಟ್ ಬಿಡ್ಬೋದು ಅಂತಂದರೆ 4ರಿಂದ 5 ಲಿಸ್ಟ್ಗಳನ್ನ ಮಿನಿಮಮ್ ಆಗಿ ಬಿಡಲೇಬಹುದು. ಓಕೆ, 4ರಿಂದ 5 ಲಿಸ್ಟ್ಗಳು ಬರ್ತವೆ. ಹಾಗಿದ್ರೆ 5ನೇ ಲಿಸ್ಟ್ವರೆಗೂ ನಿಮ್ಮದು ಎಷ್ಟು ಸ್ಕೋರ್ ಇದ್ದರೆ ಸೆಲೆಕ್ಟ್ ಆಗ್ತೀರಿ ಅಂತಂದರೆ ಮಿನಿಮಮ್ ಇಲ್ಲ ಅಂತಂದರೂ ಒಂದು 87-88 ಕೂಡ ಸೆಲೆಕ್ಷನ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಹಾಗಿದ್ರೆ ನೀವೇನು ಮಾಡಬೇಕಂತಂದರೆ ಈಗ ಏನೂ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಸ್ಕೋರ್ ಆ್ಯಂಡ್ ಡಿವಿಷನ್ ಎಲ್ಲೇ ಹಾಕಿದ್ದೀರಿ, ಪುತ್ತೂರು ಹಾಕಿದ್ದೀರಾ ಅಥವಾ ಶಿವಮೊಗ್ಗ ಹಾಕಿದ್ದೀರಾ, ಬೆಂಗಳೂರು ಈಸ್ಟ್ ಹಾಕಿದ್ದೀರಾ, ವೆಸ್ಟ್ ಹಾಕಿದ್ದೀರಾ, ಏನೇ ಹಾಕಿದರೂ ಅದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆ ನಿಮ್ಮದು ಸ್ಕೋರನ್ನು ಮೆನ್ಷನ್ ಮಾಡಿ. ನಾವು ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ನ ನಮಗೆ ಎಷ್ಟು ತಿಳಿದ್ರ ಪ್ರಕಾರ ನಿಮಗೆ ರಿಪ್ಲೈನ ಕೊಡ್ತೀವಿ. ನಿಮ್ಮದು ಸೆಲೆಕ್ಷನ್ ಆಗ್ಬೋದಾ ಅಥವಾ ಇಲ್ವಾ ಅಂತೇಳಿ ಅದು ನಿಮಗೆ ಹೇಳ್ತೀವಿ. ಓಕೆ, ನಿಮಗೇನಾದ್ರು ಕಮೆಂಟ್ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಇದರಿಂದ ಬೇರೆಯವರು ಕೂಡ ಹೆಲ್ಪ್ ಆಗ್ತದೆ. ಯಾರ್ಯಾರು ಎಲ್ಲೆಲ್ಲಿ ಹಾಕಿದ್ದಾರೆ ಮತ್ತು ಎಷ್ಟು ಕ್ಯಾಟಗರಿ, ಯಾವ ಕ್ಯಾಟಗರಿ ಎಲ್ಲೆಲ್ಲಿ ಹಾಕಿದ್ದಾರೆ ಜಾಸ್ತಿ ಅಂತೇಳಿ ತಿಳ್ಕೊಳ್ಳೋಕೆ ಕೂಡ ಅವರಿಗೆ ಹೆಲ್ಪ್ ಆಗ್ತದೆ. ಓಕೆ, ವಿಡಿಯೋ ಏನಾದ್ರು ಸ್ವಲ್ಪನಾದ್ರು ಇನ್ಫಾರ್ಮೇಟಿವ್ ಇದ್ದರೆ ಒಂದು ಲೈಕ್ ಕೊಡಿ, ಮತ್ತು ಜಾಸ್ತಿ ಪ್ರೀತಿ ಇತ್ತಪ್ಪ ಅಂತಂದರೆ ಒಂದು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.